ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ಪಿತಾಮಹ ವಾಕ್ಸಮರವನ್ನೇ ಮಾಡಿದ್ದಾರೆ. ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪಿಸಿ ಅಶೋಕ್ ವಾಗ್ದಾಳಿ ನಡೆಸಿದ್ರೆ ಎಸ್ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಎರಡು ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಒಂದು ಎಸ್ಐಟಿ ಒಂದು ಎಸ್ಎಸ್ಐಟಿ. ಎಸ್ಐಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಎಸ್ಎಸ್ಐಟಿ ಅಂದರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಇಲ್ಲಿ ಎರಡೂ ಇನ್ವೆಸ್ಟಿಗೇಷನ್ ಟೀಮ್ಗಳು ಕೂಡ ಕೆಲಸ ಮಾಡುತ್ತೆ ರಾಜ್ಯದಲ್ಲಿ. ರೇವಣ್ಣ ಕೇಸ್ಗೆ ಎಸ್ಐಟಿ ಕೆಲಸ ಮಾಡಿದ್ರೆ ಈಗ ವಾಲ್ಮೀಕಿ ಅಭಿವೃದ್ಧಿ ಕೆಲಸಕ್ಕೆ ನಿಗಮದ ಹಗರಣಕ್ಕೆ ಎಸ್ಎಸ್ಐಟಿ ಕೆಲಸ ಮಾಡುತ್ತೆ ಅನಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲೇನೆ ಸುರೇಶ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಪಾಪ ಇವರು ಅಮಾಯಕ ಸತ್ತೋದ ಚಂದ್ರಶೇಖರನ್, ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ. ಅವನು ಸತ್ತಿಲ್ಲ ಅಂದ್ರೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಡೋದಲ್ಲ. ಅದಕ್ಕೆ ಇದನ್ನು ನಾನು ಮುಖ್ಯಮಂತ್ರಿಗಳ ನನ್ನ ರಿಪ್ಲೈ ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ, ಅದು ಬಂತು, ಅದಕ್ಕೆ ಕ್ಲಾರಿಫಿಕೇಶನ್ ಹೇಳಿದ್ದೀನಿ. ಇದು ಪಕ್ಕ 187 ಕೋಟಿನೇ ಕದ್ದು ಇನ್ನೊಂದು ಕಡೆ ಇಟ್ಟ ಮೇಲೆ ಅದು ಪರಗಣ ಇದ್ದಂಗೆ. ಇದು ಬಹಳ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಈ ಹಣಕಾಸು ಇಲಾಖೆಯವರು ನಮ್ಗೆ ಗೊತ್ತಿಲ್ಲ, ನಮ್ಗೆ ಸಂಬಂಧನೇ ಇಲ್ಲ, ನಾವು ಕೊಟ್ಟ ಮೇಲೆ ಅವ್ರ ಪಾಡು ಅವ್ರದ್ದು, ನಮ್ಮ ಪಾಡು ನಮ್ದು ಅಂತ ಹೇಳಿದ್ರೆ ಅದು ತಪ್ಪಾಗ್ತೈತೆ. ನಿಮ್ಗೆ ಗೊತ್ತಿದ್ರು ನಿಮ್ದೇ ತಪ್ಪು, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಿಮ್ದೇ ತಪ್ಪು. ಯಾಕಂದ್ರೆ ನೀವು ಯಜಮಾನರದ್ದು. ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ. ಇಲ್ಲಿ ಈಗ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾಕೆ ಪರಮೇಶ್ವರ್ ಅವರು ಹೊರಟ್ರು? SIT ನಿಮ್ದೆ, ಆಯ್ತು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಈಗ SIT ಅವ್ರ ತನಿಖೆ ಆದ್ಮೇಲೆ 30 ದಿನ ಆಗ್ತದೆ. ಹಣಕಾಸು ಇಲಾಖೆ 40 ದಿನ ಆಗ್ತದೆ. SIT ತನಿಖೆ ಆದ್ಮೇಲೆ 40 ದಿನ. ಖರ್ಗೆ ಅವರೇ, 40 ದಿನ ಆಗ್ತದೆ. ಅವನ ಕಡೆ ತಿರುಗೂ ನೋಡಲ್ಲ. DK ಶಿವಕುಮಾರ್ ಕೈ ಹಿಂಗೆ ಇಟ್ಕೊಂಡ್ರು, ನೀವೇನ ಫೋನ್ ಮಾಡಿದ್ರ ಕರಿಬೇಡಿ ಅಂತ? ಕರ್ದ ಇಲ್ಲ. ಪಾಪ ರೇವಣ್ಣ ಯಾರೋ ಮಾಡಿದ, ಮಗನ್ ಮಾಡಿದ ತಪ್ಪು ಬಿಡಿ, ನಾನೇನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನು. ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗೆ ಹೇಳ್ತೀರಿ? ತಪ್ಪು ಸರಿ ನಾವು ಬಿಟ್ಬಿಡಿ. ಅಲ್ಲ, ನಾನು ಸಮರ್ಥನೆ ಮಾಡಕ್ ಹೋಗಲ್ಲ. ತಪ್ಪು ಸರಿ ತನಿಖೆ ಎಲ್ಲ ಐತೆ. ಇಲ್ಲ, ಆಯ್ತು. ನಾನು ರೈಸ್ ಮಾಡಿದ್ಮೇಲೆ ಇದು ಹೇಳ್ತೀನಿ, ನಿಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. 2 ಕಾಲ ಮಾತಾಡ್ಬಿಡೋಣ. ಹೆಸರು ಹೇಳಿದ್ಮೇಲೆ ನಾನು ಹೇಳ್ತೀನಿ, ಆಮೇಲೆ ನಿಮ್ಮ ಆಯ್ತು. ನಿಮ್ ಬಗ್ಗೆ ಟ್ರೈ ಮಾಡಿ 2 ನಿಮಿಷ ಅವಕಾಶ. 2 ನಿಮಿಷ 5 ನಿಮಿಷ ಕೊಡ್ತೀವಿ. ಈಗ ಮೊನ್ನೆ ಮಾತಾಡ್ತೀನಿ ನಿಮ್ ಬಗ್ಗೆ. 2 ನಿಮಿಷ ಅಣ್ಣ. ಅಲ್ಲ, ಇಂಟರ್ಫಿಯರೆನ್ಸ್ ಆಗ್ತೀನಿ ಮಧ್ಯೆ, ಆಮೇಲೆ ಇದಾಗುತ್ತೆ. 2 ನಿಮಿಷ ಅಣ್ಣ. ಅಲ್ಲ, ನಾನು ಹೇಳ್ತಾತೀನಪ್ಪ. 1 ನಿಮಿಷ ಹೇಳ್ತೀನಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಇದು SIT. ಯಾವುದು? ವಾಲ್ಮೀಕಿ ಹಗರಣದ್ದು ಕೂಡ SIT. ರೇವಣ್ಣ ಅವ್ರ ಕೇಸ್ಗೂ SIT. ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ SIT. ನಮ್ಮ MLA ಇದಾರಲ್ಲ, ನಮ್ಮ ಹಾಸನ MLA ಪ್ರೀತಮ್ XMLA, ಅವರು SITನೇ. ಆ SIT ಅಂದ್ರೆ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ. ಸ್ಟ್ರಾಂಗ್ ಆದ 2 ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು 20 ಜನ ಪೊಲೀಸರು ಕಾಯ್ತಾ ಇದ್ರು. ಒಳೆ ನರಸೀಪುರದಲ್ಲಿ 20 ಜನ, ಹಾಸನದಲ್ಲಿ 20 ಜನ. ಆಗಿದ್ದ 2 ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗೆ ಹಾಕಿದ್ರು, ಅದಾಯ್ತು. ಭವಾನಿ ರೇವಣ್ಣದು ಅದು ಅಷ್ಟೇ, ಇಮಿಡಿಯೇಟ್ ಆಗಿ ಬಂದು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಕ್ ಹೋದ್ರು, ಬೇಲ್ ತಗೊಂಡ್ರು. ಅದು ಸುಪ್ರೀಂ ಕೋರ್ಟ್ ಎತ್ತಿಡ್ದಿಲ್ಲ. ನಮ್ಮ ಪ್ರೀತಮ್ ಗೌಡ SIT, ಅವನಿಗೂ ನೋಟಿಸು, ಅವನು ಆಮೇಲೆ ಬೇಲ್ ತಗೊಂಡ. ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರೂ ಕೂಡ SIT ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ
ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು, ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ಆದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ, ನಮ್ಮನ್ನ ಒಳಕಾಕ್ಬಿಡ್ತಾರೆ, ಭಯ, ಫಿಯರ್. ಆದ್ರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ. 30 ದಿನ ಆದ್ರೂ ಈ SIT ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಎರಡಿದೆ, ಒಂದು SIT ಇದೆ, ಒಂದು SSIT ಇದೆ. SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್, SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದರ್ಸಿ SSIT ಇದು ಭಯ ಯಾರಿಗಿದೆ? ಭಯ ಮಾಡಿದ್ದಲ್ವಾ? SIT ಭಯ ಯಾರಿಗೂ ಇಲ್ಲ. ರಾತ್ರಿ ಈಗ ಒಂದು CBI ತನಿಖೆ ಆಗ್ತದೆ, ಬನ್ನಿ ಈಗ ಮಾತಾಡಿ. ಮನೆ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ. ನಮ್ಮ ನಾಯಕರು ಹೇಳಿದ್ದಾರೆ, ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ, ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕು ಅದೆಲ್ಲನ ಹೆಂಗ್ ಮಾಡಬೇಕು ಮಾಡ್ತಾ ಇದ್ದೀರಾ. ಇಲ್ಲಿ ತನಿಖೆ ಎಲ್ಲವನ್ನು SIT, ಅಲ್ಲೂ SIT, ಇಲ್ಲೂ SIT. ವ್ಯತ್ಯಾಸ ನೋಡಿ. ಆ ಇಬ್ಬರು ನಾನು ಅದನ್ನ ನಿನ್ನೆ ನಿಮ್ಗೆ ಕೊಟ್ಟಿದ್ದೆ. ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು, ಪದ್ಮನಾಭು ಮತ್ತು ಪರಮೇಶ್ ಭಾಷೆ. ಅವ್ರೇನ್ ಹೇಳಿದ್ದಾರೆ, ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ. CBI ಬಂದ್ರೆ ನಮ್ಗೆ 2 ವರ್ಷ ಜೈಲು, ನಮ್ಮವರು ಬಂದ್ರೆ ಬಿಡುಗಡೆ, ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೆ. 30 ದಿನ 40 ದಿನ ಆದ್ರೂ ಅವ್ರು ನೋಟಿಸ್ ಕೊಡಲ್ಲ. ಪರಿಣಾಮಿ ಬಂದ ತಕ್ಷಣ ಇಡೀ ನ್ಯಾಚುರಲ್ ಬಂದ್ಬಿಡ್ತದೆ. ಎಲ್ಲೆಲ್ಲಿ ಬೇರೆ ಇದೆಲ್ಲ ಹೋಯ್ತಲ್ಲ, ಎಲ್ಲಿಗೆ ಹೋಯ್ತು? ವೈನ್ ಸ್ಟೋರ್ಗೆ ಹೋಯ್ತು, ಚಿನ್ನದ ಅಂಗಡಿಗೆ ಹೋಯ್ತು, ಪೆಟ್ರೋಲ್ ಬಂಕ್ಗೆ ಹೋಯ್ತು. ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು. ಎಲ್ಲಿಗೆ? ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.